ಯಾರು ಅದು ನಮ್ಮ ಅಭಿಮಾನಿ ಹೊಸ ಮೇಸಕ್ಕೆ ಬಂದಿದ್ದೀರಿ ಗೈಸ್ ಫುಲ್ ಆಫ್ ರೋಡ್ ಗೈಸ್. ನಾಗೇಂದ್ರ ಅವರು ಪಾರಿಪ್ಪು ಅಲ್ಲಿ ಅವ್ರ ತಾತ ಬರತ್ತಾರ್ರಿ. ಆ ತಾತನ ಕೇಳೋಣ್ರಿ. ಗುತ್ತಲು ಹುಣ್ಸೆ ಬೆಟ್ಟ ಎಷ್ಟು ಕಿಲೋಮೀಟರ್ ಇಲ್ಲಿಂದ? 12 ಕಿಲೋಮೀಟರ್. ರೋಡ್ ಮಾಡಿದಾರ? ಆರಾಮ ಹೋಗುತ್ತಾ ಗಾಡಿಗಳು? ಸರಿ ದಾದ, ಥ್ಯಾಂಕ್ ಯು. ಗೈಸ್ ನಮ್ಮ ಅಭಿಮಾನಿ ಒಬ್ರು ಇಲ್ಲಿ ಕಾಯ್ತಾ ಇದಾರೆ ಗೈಸ್. ಅಲ್ಲಿ ತೋರಿಸ್ತೀನಿ ರೀ ಗೈಸ್. ಇನ್ನೊಂದು ಸ್ವಲ್ಪ ಬಂದ್ರು. ಯಾರು ಅದು ನಮ್ಮ ಅಭಿಮಾನಿ? ಹೊಸ ಮೇಸಕ್ಕೆ ಬಂದಿದ್ದೀರಿ. ಹೊಸ ಮೇಸ್ತವ್ರ ಇಲ್ಲಿ? ಸಾರಿ ನಾವು ಅವರ ಅಭಿಮಾನಿ ಗೈಸ್. ನೋಡಿ ಯಾಕ್ರಿ ಇಲ್ಲಿದ್ದೀರಿ? ಯಾವ ಹೊಸ ಮೇಸ್ಕೊ ಬಂದ್ರಿ? ಎಲ್ಲಿ ಗಂಟೆ ಹೋಗ್ತೀರ ಬ್ರಾ? ನೋಡಿ ಗೈಸ್, ಇವರು ಲಿಫ್ಟ್ ಕೇಳ್ಕೊಂಡು ಹೋಗೋದಾಗ್ಬಿಟ್ಟೈತೆ ಅವ್ರದ್ದು ಲವ್ಗಳು. ನೀರು ಏನಕ್ಕೆ ನೀರು? ಬರ್ರಪ್ಪ, ಜಳಕ ಏನು ಮಾಡ್ತೀರಾ? ಹಾಯ್ ನೋಡಿ ಗೈಸ್, ಎಲ್ಲಾರು ನೀವು ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇರೋದು ಇವರು. ನೋಡಿ ಎಂಥ ಕಾಲ ಬಂತು ಅಪ್ಪ ಜನಗಳಿಗೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯವೇನು? ಅವ್ರ ಮನ್ಯಾಗ 2 ಕಾರು 2 ಗಾಡಿ ಅದಾವು, ಆದ್ರೂ ಲಿಫ್ಟ್. ಹೌದು ಗೈಸ್, ಫುಲ್ ಆಫ್ ರೋಡ್ ಗೈಸ್. ನಮ್ಮ ಬಸವರಾಜ್ ಅವ್ರು ನೋಡಿ ಹೆಂಗೆ ಕುತ್ಕೊಬಿಟ್ಟಾರೆ. ಅಯ್ಯೋ, ಇಂಜಿನ್ ಟಚ್ ಆಯಿತು. ಡ್ರೈವರ್ ಇವರು ಈಸ್ಕೊಳ್ಳಿ, ನಾಗೇಂದ್ರ ಕಂಡಾಡಿಗ ಅವರು. ಇಲ್ಲಿ ನಿಮ್ಮ ಮುಖ ತೋರಿಸ್ಬೇಕು. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ನಾವು ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವು ನಿಧಾನಕ್ಕೆ ಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಆಫ್ ರೋಡಿಂಗು ನೋಡಿ RX ತಗೊಂಡ್ಬಿಟ್ಟಿದ್ರೆ RX ಏನಾರು ಎತ್ಕೊ ಬಂದಿದ್ರೆ ಡಮಾರ್ ಒಂದೇ ಸತಿ. ನಿಧಾನ. ಟ್ರಿಪ್ಸೇ ಹೋಗ್ತಾ ಇದೀವಿ ಗೈಸ್. ಎಲ್ಲೂ ಒಂಚೂರು ಕಾಲೇ ಕೊಟ್ಟಿಲ್ಲ, ಏನೂ ಇಲ್ಲ. ಡ್ರೈವರ್ ಅಯ್ಯೋ, ಇವ್ರ ಗಾಡಿ ಪವರ್ ಚೆನ್ನಾಗದೆ. ಎಷ್ಟು ವರ್ಷ ಇಲ್ಲ ಗಾಡಿ ಗೈಸ್, ಸಿಂಗಲ್ ಹ್ಯಾಂಡ್ ಗಾಡಿ ಗೈಸ್ ನಮ್ದೆಲ್ಲ. ಗೈಸ್ ಫೈನಲಿ ಇಲ್ಲಿ ಗಂಟ ಬಂದ್ವಿ. ಇಲ್ಲಿಂದ ಒಂದು ಸ್ವಲ್ಪ ಜಾಸ್ತಿ ಅಪ್ಪಂತೆ. ಸೊ ಅದಕ್ಕೋಸ್ಕರ ಗಾಡಿಗೆ ಶ್ರಮ ಕೊಡೋದು ಬೇಡ ಅಂತ ಹೋಗ್ತಾ ಇದೀವಿ ನಡ್ಕೊಂಡು. ಹಾಂ, ನೋಡಿದ್ರೆ ನನ್ನ ಬೈಕಿಗೂ ಫ್ಯಾನ್ ಇದ್ದಾರೆ ಗೈಸ್. ನೋಡ್ಬೋದು, ನನ್ನ ಬೈಕಿಗೂ ಸಿಕ್ಕಾಬಟ್ಟೆ ಫ್ಯಾನ್ ಇದ್ದಾರೆ. ಯಾಕೆ? ಅಲ್ಲಿಂದ ನಡ್ಕೊಂಡ್ರೆ ಬೇರೆ ಕಿತ್ಕೊಂಡು ನಮ್ಮೂರು ಅದೇ ಕಣ್ರಿ. ಯಾವುದು? ಜಂಪಲೆಗೋಡನ್ ದೊಡ್ಡಿ. ಹಾಂ ಗೈಸ್, ಫುಲ್ಲು ಈ ಕಡೆ ಎಲ್ಲ ಹಾಳಾಗ್ಬಿಟ್ಟಿತ್ತು ಫಸ್ಟ್ ಮಳೆ ಬಂದು. ಇದು ನೀವೇನಾದ್ರು ಮೇಲ್ಗಡೆ ಬರಬೇಕು ಅಂದರೆ ಟ್ಯಾಕ್ಟರ್ ತೊಗೊಂಡ್ಬಿಡಿ. ಟ್ಯಾಕ್ಟರ್ ಈ ರೋಡ್ ಏನು ನೋಡ್ತಾ ಇದ್ದೀರಾ, ಇದು ಫಸ್ಟ್ ಮಳೆ ಬಂದು ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಇದು ಆಫ್ ರೋಡ್ಗೆ ಜಾಸ್ತಿ ಬರೋರು, ಈ ತಾರು ಅಂಥ ಗಾಡಿಗಳು ಬರೋರು ಗೈಸ್. ಈ ಕಡೆ ಸೋಮವಾರ ಇಲ್ಲಿ ಕಡೆ ಕಾರ್ತಿಕೆಗೆ ಇಲ್ಲಿ ಮಾಡ್ತಾರಂತೆ ಗೈಸ್, ದೀಪೋತ್ಸವ. ಸೊ ಅದಕ್ಕೋಸ್ಕರ ಈಗೆಲ್ಲ ಮಟ್ಟ ಮಾಡಿದ್ದಾರೆ ರೋಡ್ನ ಗೈಸ್. ಫೈನಲಿ ಬಂದ್ವಿ ಗೈಸ್. ನನಗೆ ಬೇರೆ ಕಾಲು ಆಪ್ರೇಷನ್ ಆಗಿಬಿಟ್ಟು ಜಾಸ್ತಿ ನಡೆಯೋಕ್ಕಾಗಲ್ವಲ್ಲ. ಅವ್ರು ಹೋಗಿ ಹಾಕ್ಲಿಕ್ಕೆ ಕೂತವ್ರೆ, ನಾನು ಈಗ ಬಂದೆ. ನೋಡಿ, ಅದು ದೇವಸ್ಥಾನ, ಇಲ್ಲೇನೋ ಮಾಡ್ತಾವ್ರೆ. ಈ ಕಡೆ ಕೆಳಗೈತಲ್ಲ ಅದು ಊರು. ಸ್ನೇಹಿತರೆ, ಕಾರ್ತಿಕ ಸೋಮವಾರದ ಪ್ರಯುಕ್ತ 3ನೇ ಕಾರ್ತಿಕ ನಮ್ಮ ಗಂಗಾಧರೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜೆ ಹಾಗೆ ಉತ್ಸವನ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷವೂ ಮಾಡ್ತಾರೆ. ಕಳೆದ ಬಾರಿನೂ ಭಾಳ ಅದ್ಭುತವಾಗಿ ಮಾಡಿದ್ರು, ನೀವು ನೋಡಿರ್ತೀರ. ಈ ಸಲ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಬಂದು, ನಾವು ಹೇಳೋದಕ್ಕಿಂತ ಇಲ್ಲಿ ಬಂದು ಈ ದೀಪಾಲಂಕಾರ ಮತ್ತು ಆ ದೇವ್ರ ಉತ್ಸವನ ನೋಡ್ತಿದ್ರೆ ನಾವು ಕಳೆದೇ ಹೋಗ್ತೀವಿ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏನಂತ ಹೇಳ್ಬೋದ್ರಿ ಮುಂದಕ್ಕೆ? ಒಂಥರ ವಿಜೃಂಭಣೆಯಿಂದ ಇರುತ್ತೆ. ವಿಜೃಂಭಣೆಯಿಂದ ಆಚರಿಸ್ತಾರೆ ಇದು 3ನೇ ಕಾರ್ತಿಕ ಮಾಸದಲ್ಲಿ. ಹೌದು, ಬನ್ನಿ, ನಾವು ಬರ್ತೀವಿ, ನೀವು ಬನ್ನಿ, ಸಹ ಕುಟುಂಬದ ಜೊತೆ ಬನ್ನಿ. ನೀವು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬ ವರ್ಗದವರು ಸಂಪೂರ್ಣ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಗುಂಪಾಗಿ ಬನ್ನಿ. ಕೆಳಗಡೆಯಿಂದ ಏನು ಗುತ್ಲುಣ್ಸೆ ಊರು ಕಾಣಿಸ್ತಾ ಇದೆ, ಅಲ್ಲಿಂದ ನೀವು ಮೇಲೆ ಬರಬೇಕು ಅಂದ್ರೇ ಒಂದು ಅಮೇಝಿಂಗ್, ಎಷ್ಟು ಅದ್ಭುತವಾಗಿರ್ತದೆ ಅಂದರೆ ಥ್ರಿಲ್ಲಿಂಗ್ ಆಗಿರ್ತದೆ. ನಾವು ಹೇಳೋದಕ್ಕಿಂತ ನೀವು ಬಂದು ಅದನ್ನ ಅನುಭವಿಸಿದ್ರೆ ಮಾಡಿದ್ರೇ ಗೊತ್ತಾಗುತ್ತೆ. ಸೂಪರ್ ಆಗಿರೋದು. ಅವ್ರು ಹೇಳಿದ ಪ್ರಕಾರ ನಿಜ ಗೈಸ್, ಬಂದು ನೀವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು. ಏನೋ ಹೇಳ್ತಿದ್ರಿ ಬ್ರೋ. ಸಾಧ್ಯವಾದರೆ ನೈಟಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ಇವತ್ತು ಅಥವಾ ನಾಳೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀವಿ ಮುಂಚಿತವಾಗಿ.
ಅದನ್ನಾದರೂ ನೋಡ್ಕೊಂಡು ಬನ್ನಿ, ದೇವ್ರ ಕೃಪೆಗೆ ಪಾತ್ರರಾಗಿ. ಭಾಳ ವಿಶೇಷ ಇರೋವಂಥ ದೇವಸ್ಥಾನ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ. ಗಂಗಾಧರೇಶ್ವರ ದೇವಸ್ಥಾನ ಗವಿ ಕೆಳಗಡೆ ಇದೆ, ಇದು ಗಂಗಾಧರೇಶ್ವರ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಗವಿ ಅಂದ್ರೆ ಗುಹೆ ಒಳಗೆ ಕೆಳಗಡೆ ಇದೆ. ಬಟ್ ಅಲ್ಲಿಗೆ ನೋಡೋಣ, ಸಾಧ್ಯವಾದ್ರೆ ಇವತ್ತು ಹೋಗ್ಲಿಕ್ಕಾಗಲ್ಲ, ಅವ್ರು ಬರಲ್ಲ ಅಂತ ಮಾಡ್ತಾ ಇದ್ದಾರೆ. ಸೋಮವಾರದ ದಿನ ಅಲ್ಲಿಗೆ ಹೋಗಿ ಸಂಪೂರ್ಣ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೋಡೋಣ ಬನ್ನಿ. ಅಪ್ಪ ಶಿವಪ್ಪ ಎಲ್ಲ ಒಳ್ಳೇದು ಮಾಡಪ್ಪ ನಮ್ಮಪ್ಪ. ಗೈಸ್ ನೋಡಿ ಗೈಸ್, ಈ ಕಾಡು ಇನ್ನೇನು ದೊಡ್ಡದಾಗಿ ಐತೆ. ಆನೆಗಿನ ಸೇರ್ಕೊಂಡು ಇನ್ನೇನು ಮಾಡ್ತವೆ. ಅದು ಪರ್ಮನೆಂಟ್ ಆಗಿ ಆನೆಗಳು ಇಲ್ಲ ಬ್ರೋ. ಮತ್ತೆ ಬನ್ನೇರುಘಟ್ಟ ಕಾಡು ಹತ್ರ ನೋಡ್ಬೋದು, ನಿಮ್ಗೆ ಬೆಂಗಳೂರು ಕಾಣಿಸ್ತದೆ ನೋಡಿ. ಇಲ್ಲಿಂದ ಸಿಟಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ಕಾಣಿಸ್ತಿದೆ, ತುಂಬಾ ದೂರದಲ್ಲಿ ಇದೆಯಲ್ಲ. ಹೌದೌದು, ಅದು ಸಿಟಿ. ಇವಾಗೇನು ಸಿಟಿ ನಮ್ಗೆ ಹತ್ರಕ್ಕೆ ಬಂದ್ಬಿಟ್ಟಿದೆ, ಕಾಣಿಸ್ತಾ ಐತೆ ನೋಡಿ. ಸೊ ಅದರಿಂದ ಬನ್ನೇರುಘಟ್ಟ ಕಾಡು ಹತ್ರ ಇರೋದ್ರಿಂದ ಅಲ್ಲಿ ಮಿಸ್ ಆದಂತ ಗುಂಪಿಂದ ಬೇರ್ಪಟ್ಟಂತ ಆನೆಗಳು ಸೇರ್ಕೊಂಡ್ಬಿಡ್ತವೆ. ಇಲ್ಲಿ ಬಂದು ಸೇರ್ಕೊಂಡಾಗ ನಮ್ಮೂರು, ರಾಯಚಂದ್ರ, ಆಡುನಕುಪ್ಪೆ ಈ ಕಡೆ ಈ ಭಾಗ ಈ ಕಡೆ ಎಲ್ಲ ದಾಳಿ ಮಾಡ್ಕೊಂತವೆ. ರಾತ್ರಿನಲ್ಲಿ ಹೋಗಿ ದಾಳಿ ಮಾಡ್ಕೊಂತವೆ ಅಂದ್ರೆ ತಪ್ಪಾಗಿ ಅವು ಕೇಳಲಿಕ್ಕಾಗಲ್ಲ. ಅವು ಜೀವನೋಪಾಯಕ್ಕೋಸ್ಕರ ಫುಡ್ನ ಹುಡಿಕೊಂಡು ಬರ್ತವೆ. ನಮ್ಮ ಅಭಿಮಾನಿಗಳು ಹಿಂಗೆ ತೋರಿಸ್ರಿ, ಮಾವುತೂರು ಕೆರೆ. ಮಾವುತೂರು ಕೆರೆ ನೋಡಿದ್ರು ರೀ? ಯಾವಾಗ ರೀ? ಇಲ್ಲ, ಈಗ ತೋರಿಸ್ತೀನಿ ಗೈಸ್. ಅಲ್ಲಿ ಕಾಣಿಸ್ತಿದ್ಯಲ್ಲ ಲೈಟಾಗಿ ಕೆರೆ, ಮುಂದಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಮಾವುತೂರು ಕೆರೆ ಇರೋದು. ಅಲ್ಲಿ ಹುಡುಗಿಯರು ಎಲ್ಲರೂ ಅದ್ರ ಮುಂದೆ ಹಿಂಗಿದ್ರಲ್ಲ, ಬರೀ ಹುಡುಗಿರ್ದ ಇದ್ದಿದ್ದು ಹೇಳಿದಪ್ಪ, ನೀವು ಹೆಂಗಾರ ತಿಳ್ಕೊಳೋದನ್ನ. ಆ ಹುಡುಗರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಇವ್ರಿಗೆ ಗೈಸ್. ಸಿಕ್ಕಾಬಟ್ಟೆ ಮಹಾನ್ ಇದು ಕಲಾವಿದ ಗೈಸ್ ಇವರು. ಅಯ್ಯೋ, ನಾ ಇದ್ದಿದ್ದು ಹೇಳೇನಿ. ಬರೀ ಕಾಲಲ್ಲಿ ಹೋಗ್ತಾ ಇದೀನಿ. ಇದೇನಂತಾರೆ ಇದನ್ನ, ಈ ನೆಲದಲ್ಲಿ ನಡಿಯೋಕೆ ಆಗ್ತಾ ಇಲ್ಲ. ಅವ್ರು ನೋಡಿ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಬೆಟ್ಟಕ್ಕೆಲ್ಲ ನಡ್ಕೊಂಡು ಹೋಗಿ ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಅವ್ರು ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಣಿಸ್ತಿದೆ ನೋಡಿ ಗೈಸ್, ಮಾವುತೂರು ಕೆರೆ. ಹಾಗೆ ಯಾರೆಲ್ಲ ಮೈಸೂರಿಗೆ ಹೋಗಿ ಲೈಟಿಂಗ್ಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ, ಕೇವಲ ಇಲ್ಲಿ ಸ್ವಲ್ಪ ಸುತ್ತಳತೆಲೆ ಆ ಅನುಭವನ ಖಂಡಿತವಾಗ್ಲೂ ನೀವು ಪಡ್ಕೋಬಹುದು. ಹೌದು, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಮಿಸ್ ಮಾಡದೆ 9ನೇ ತಾರೀಕು 3ನೇ ಕಾರ್ತಿಕ್ ಉತ್ಪ್ರಯುಕ್ತ ನಡೀತಾ ಇರೋಂಥ ನೈಟಲ್ಲಿ ಬನ್ನಿ, ಆದಷ್ಟು ನೈಟಲ್ಲಿ ಬನ್ನಿ. ನೈಟ್ ಅಲ್ಲೇ ಇರೋದು ಬ್ರೋ ಇದು. ಡೇನಲ್ಲಿ ಪೂಜೆ ಸುಮ್ಮನೆ ದರ್ಶನ ಅಷ್ಟೇ. ದರ್ಶನ ಇರುತ್ತೆ. ನೈಟ್ ಅಲ್ಲಿ ಸಂಪೂರ್ಣವಾಗಿ ರಾತ್ರಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಸಾರು ಮುದ್ದೆ ಅದನ್ನೆಲ್ಲ ಮಾಡಿರ್ತಾರೆ. ನೈಟ್ ಸ್ಟೇನು ಇರುತ್ತೆ. ಇಲ್ಲಿ ಭಜನೆನೂ ಸಹ ಇರ್ತದೆ, ಭಜನೆ ನಡೀತಾ ಇರ್ತದೆ. ನೀವು ಬೇಕು ಅಂದ್ರೆ ಇಲ್ಲೇ ಉಳ್ಕೋಬಹುದು. ಬಟ್ ಬರೋ ಅಂತವ್ರು ಸ್ವಂತ ವೆಹಿಕಲ್ ಅಲ್ಲಿ ಬಂದ್ರೆ ಉತ್ತಮ. ಯಾಕೆ ಅಂತಂದ್ರೆ ನೀವು ರಿಟರ್ನ್ ಹೋಗಿ ಏನ್ ಇಷ್ಟಕ್ಕದ ಕಾಣಿಸ್ತಿದೆ ಬ್ರೋ. ಮಾವುತೂರು ಕೆರೆ ಮೇಲಿಂದ ನೋಡೋದು ತೋರ್ಸೋಣ ಬನ್ನಿ ಅಂದ್ಬಿಟ್ಟು ಗೈಸ್. ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದ್ರೆ. ಬನ್ನಿ, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಹೌದಾ ಬ್ರೋ? ಇಲ್ಲೆಲ್ಲ ಗವಿ ಅದೇ ಇದ್ರಲ್ಲಿ. ಅಲ್ಲಿ ಆ ಮರ ಕಾಣಿಸ್ತಿದ್ಯಲ್ಲ, ಯಾವ್ದು ಹೇಳಿ? ಕೆಳಗಡೆ ಇದೆ. ಆ ಕಡೆ ಸೈಡಾ? ಇಲ್ಲಿ ಕೆಳಗೆ ಇಳಿಬೇಕಾ? ಮರ ಇದೆಯಲ್ಲ, ಅದನ್ನ ಕೆಳಗಡೆ ಸಿದ್ಧಗವಿ ಅಂತ ಇದೆ. ಆಗಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ ಮಾಡಿದಂತ ಜಾಗ. ಸಿದ್ಧರು ಅಂತ ಬರ್ತದಲ್ಲ ಬ್ರೋ, ಅದೇ ಸಿದ್ರು, ಅದೇ ಸಾಧುಗಳು. ಅವರು ತಪಸ್ ಮಾಡಿದಂತ ಜಾಗ. ನಿಮ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಅಳ್ತಾ ಇದ್ರಿ, ಇನ್ನ ಅಲ್ಲಿ ಬರ್ತೀರಾ? ಬೇಡ ಬ್ರೋ. ಯಾಕೆ ಗೊತ್ತಾ, ನನಗೆ ಇಷ್ಟೊಂದು ಹೆದರ್ಕೋತಾರದು. ಈಗ 4 ತಿಂಗಳಾಗೈತೆ ಆಪ್ರೇಷನ್ ಮಾಡಿಸಿ. ಮತ್ತೆ ಈಗೆಲ್ಲ ಸರಿ ಹೋಗಿದ್ದೀನಿ. ಮತ್ತೆ ಮತ್ತೆ ರೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಹೀಗೆ ಆರ್ಥಿಕತೆ ಸಿಕ್ಕಾಬಟ್ಟೆ ಹೊಡ್ತಿದೆ. ಸೊ ಅದಕ್ಕೋಸ್ಕರ ಏನೇ ಮಾಡಿದ್ರು ಕೇರ್ಫುಲ್ಲಿಂದ ಮಾಡೋಣ ಅಂತ ಅಷ್ಟೇ ಗೈಸ್. ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.